ಏನಕ್ಕೆ ಕನ್ಸ್ಟ್ರಕ್ಷನ್ ಕಂಪನಿಗಳು ಜಾಸ್ತಿ ಆಗ್ತಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಮೊದಲು ನೋಡ್ಕೊಂಬರೋಣ. ನಾನೀಗ ಫ್ಲಾಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಹೋಗ್ತಾ ಇರೋದು ಈಗ ಗ್ರೌಂಡ್ ಫ್ಲೋರು. ಈ ಗ್ರೌಂಡ್ ಫ್ಲೋರಲ್ಲಿ 4 ಫ್ಲಾಟ್ ಇದೆ. ಫ್ಲಾಟ್ 1, ಫ್ಲಾಟ್ 2, ಫ್ಲಾಟ್ 3, ಫ್ಲಾಟ್ 4. ನಾನೀಗ ಹೋಗ್ತಾ ಇರೋದು ಫ್ಲಾಟ್ 1ಗೆ. ಫ್ಲಾಟ್ 1ಗೆ ಎಂಟ್ರೆನ್ಸ್ ಹೋಗ್ತಾ ರೈಟ್ ಸೈಡಿಗೆ ಇದು ಬಂದು ಡೈನಿಂಗ್ ಹಾಲು. ಅದರ ಪಕ್ಕದಲ್ಲಿ ಯುಟಿಲಿಟಿ ಇದೆ. ಇಲ್ಲಿ ನೋಡಿ, ಯುಟಿಲಿಟಿ ಪಕ್ಕದಲ್ಲಿ ಒಂದು ವಿಂಡೋ ಕೂಡ ಇದೆ. ಇದು ಹಾಲ್ ಪ್ಲಸ್ ಬಾಲ್ಕನಿ ಇರುತ್ತೆ. ಬಾಲ್ಕನಿ ದೊಡ್ಡದಾಗಿದೆ. ಅಗೇನ್ ಇದೊಂದು ಬೆಡ್ರೂಮ್. ಇದು ಬೆಡ್ರೂಮ್ ಪ್ಲಸ್ ಬಾಲ್ಕನಿ ಇದೆ. ಇದು ಟಾಯ್ಲೆಟ್. ಇದು 2 ಬೆಡ್ರೂಮ್ ಸೇರಿ ಒಂದು ಟಾಯ್ಲೆಟ್ ಇದೆ ಪ್ಲಸ್ ಬಾಲ್ಕನಿ ಕೂಡ. ಇದು ಕೂಡ ಒಂದು ಬೆಡ್ರೂಮ್. ಈ ಬೆಡ್ರೂಮ್ಗೂ ಕೂಡ ಇದೇ ಟಾಯ್ಲೆಟ್ ಆಗಿರುತ್ತೆ. ಅಂಡ್ ಅಗೇನ್ ಮಾಸ್ಟರ್ ಬೆಡ್ರೂಮ್ ಒಂದು ಇದಾಗಿರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್. ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇದನ್ನ ಇಂಜಿನಿಯರಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಲೆಡ್ಜ್ ವಾಲ್ ಅಂತ ಕರಿತೀವಿ. ಅಂಡ್ ಅಗೇನ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಪ್ರೈವೇಟ್ ಆಗಿ ಬಾಲ್ಕನಿ ಇರುತ್ತೆ. ಇದು ಒಂದು ಫ್ಲಾಟ್. ಈ ಒಂದು ಫ್ಲಾಟ್ ಬಂದು 3 BHK. ನೆಕ್ಸ್ಟ್ ಫ್ಲಾಟ್ ನಂಬರ್ 2 ಹೋಗೋಣ. ಅಂಡ್ ಅಗೇನ್ ಸೇಮ್, ಇಲ್ಲೂ ಕೂಡ ಎಂಟ್ರೆನ್ಸಿಗೆ ಹೋದ ತಕ್ಷಣ ಇಲ್ಲಿ ಇದು ಕಿಚನ್ ಪ್ಲಸ್ ಡೈನಿಂಗ್ ಹಾಲ್. ಇದು ಯುಟಿಲಿಟಿ. ಇದು ಹಾಲ್ ಪ್ಲಸ್ ಬಾಲ್ಕನಿ ಇದೆ. ಇದು ಬೆಡ್ರೂಮ್ ಪ್ಲಸ್ ಬಾಲ್ಕನಿ. ನಾನು ಬಂದಿರೋ ಟವರ್ ಬಂದು ಟವರ್ ಬಿ. ನೆಕ್ಸ್ಟ್ ಇದು ಕೂಡ ಬೆಡ್ರೂಮ್ ನಂಬರ್ 2, ಬೆಡ್ರೂಮ್ ಪ್ಲಸ್ ಬಾಲ್ಕನಿ. ಇವೆರಡು ಬೆಡ್ರೂಮ್ ಸೇರಿ ಇದೊಂದು ಟಾಯ್ಲೆಟ್ ನೋಡಿ. ಈ ಟಾಯ್ಲೆಟ್ ನಾವು ಇಲ್ಲೂ ಕೂಡ ಲೆಡ್ಜ್ ವಾಲ್ ಹಾಕಿರ್ತೀವಿ. ಪ್ರತಿಯೊಂದು ಟಾಯ್ಲೆಟ್ಗೂ ಕೂಡ ಲೆಡ್ಜ್ ವಾಲ್ ಬೇಕೇ ಬೇಕು, ಟಾಪ್ ಮೇಂಟೈನ್ ಮಾಡೋದಕ್ಕೆ, ಪ್ಲಂಬಿಂಗ್ ವರ್ಕ್ಗೆ. ಓಕೆ, ಲೆಟ್ಸ್ ಕಮ್ ಟು ದಿ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಕೂಡ ಸೇಮ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೇಮ್ ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಇದೆ. ಸೇಮ್ ಪ್ಯಾಟರ್ನ್ ಅಪ್ ಟು ದಿ 6th ಫ್ಲೋರ್. G ಪ್ಲಸ್ ಗ್ರೌಂಡ್ ಫ್ಲೋರ್ ಎಲ್ಲ 6th ಫ್ಲೋರ್. ಎಲ್ಲ 6th ಫ್ಲೋರ್ ವರೆಗೂ ಇದೆ. ಎಲ್ಲ ಬಿಲ್ಡಿಂಗು 15 ಬಿಲ್ಡಿಂಗ್ ಇದೆ. 15 ಬಿಲ್ಡಿಂಗ್ 6 ಫ್ಲೋರ್ ಪ್ಲಸ್ ಗ್ರೌಂಡ್ ಫ್ಲೋರ್. ಇವಾಗ ಆಕ್ಚುಯಲ್ ಕ್ಯಾಲ್ಕುಲೇಷನ್ ಬರೋಣ. ಈ ಅಪಾರ್ಟ್ಮೆಂಟ್ ಬಂದು 3 BHK ಇದೆ. 3 BHK ಫ್ಲಾಟ್, ಒಂದು ಫ್ಲಾಟ್ ಬಂದು 3 ಕೋಟಿ ಇದೆ. ಒಂದು ಫ್ಲಾಟಿಗೆ ಒಂದು ಫ್ಲೋರ್ಗೆ 4 ಫ್ಲಾಟ್ ಇದೆ. G ಪ್ಲಸ್ 6 ಅಂದರೆ ಟೋಟಲ್ 7 ಫ್ಲೋರ್ ಇದೆ. ಒಂದು ಟವರಿಗೆ 28 ಫ್ಲಾಟ್ಸ್. ಅದೇ ಥರ 15 ಟವರ್ಸ್ ಇದೆ. 15 ಟವರ್ಸ್ ಅಂದರೆ 15 ಟವರ್ ಇಂಟು 28 ಫ್ಲಾಟ್ಸ್ ಅಂದರೆ 420 ಫ್ಲಾಟ್ಸ್. 15 ಬಿಲ್ಡಿಂಗ್ ಸೇರಿಸಿ ಟೋಟಲ್ ಒಂದು ಫ್ಲಾಟಿಗೆ 3 ಕೋಟಿ ಅಂತಂದರೆ 420 ಫ್ಲಾಟಿಗೆ 1560 ಕೋಟಿ ಆಗುತ್ತೆ. ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು ಈ ಕಂಪ್ನಿಲಿ ಬಂದು 280 ಕೋಟಿ ಓವರಾಲ್ ಬಜೆಟ್ ಅವ್ರದ್ದು. ಲ್ಯಾಂಡ್ ಕಾಸ್ಟ್ ಬಂದು ಮೇ ಬಿ ಒಂದು 5 to 10 years ಬ್ಯಾಕ್ ತೊಗೊಂಡಿರ್ತಾರೆ. ಅದನ್ನು ಒಂದು 25 CR ಇರುತ್ತೆ. ಓಕೆ, ಮಿಸಲಿನಸ್ ಒಂದು ಸ್ವಲ್ಪ ಅದೊಂದು ಖರ್ಚು ಒಂದು 15 ಕೋಟಿ ಇರುತ್ತೆ. ಟೋಟಲ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಬಂದು ಟೋಟಲ್ 320 ಕೋಟಿ. ಈಗ ಪ್ರಾಫಿಟ್ ಬರೋಣ. ಈಗ ಅವ್ರೀಗ ಬಜೆಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋದೇ 320 ಕೋಟಿ, ಬಟ್ ಅದು ರಿಟರ್ನ್ ಆಗಿರೋದು 1260 ಕೋಟಿ. ಟೋಟಲಿಗೆ ನೆಟ್ವರ್ತ್ ಪ್ರಾಫಿಟ್ 940 ಕೋಟಿ. ಏನು ಮಿನಿಮಮ್ ಅಂದ್ರೆ ಒಂದು 5 to 6 years ಕಟ್ತಾರೆ. 5 ವರ್ಷಕ್ಕೆ 940 ಕೋಟಿ. ಇದು ಒಂದು ಸೈಡಿಗೆ ಅಷ್ಟೇ. ಇದೇ ಥರ ಬಂದಿರೋ ಪ್ರಾಫಿಟೇನ ಬೇರೆ ಕಡೆ ಕನ್ವರ್ಟ್ ಮಾಡ್ತಾರೆ. ಹೇಗಿರುತ್ತೆ ನೋಡಿ. ಇದೇ ರೀಸನ್ಗೆ ಎಲ್ಲರೂ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಇಳಿತಾ ಇರೋದು.